ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದಲ್ಲಿ ವಿಶ್ವದಲ್ಲೇ ಅಂದರೆ ಪ್ರಪಂಚದಲ್ಲೇ ಅತಿ ವಿಶಿಷ್ಟವಾದ ಕೆಲಸಗಳು ನಡೆದಿರೋದು, ಅತಿ ವಿಶಿಷ್ಟವಾದ ಪ್ರಯೋಗಗಳು ನಡೆದಿರೋದೆಲ್ಲ ಗೊತ್ತಾಗುತ್ತೆ. ಈ ಥರ ಇದು ಮಾಡಿದಾಗ ನಾನು ಸಹ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಹುಚ್ಚುಚ್ಚಿಸ್ಕೊಂಡಿರೋದ್ರಿಂದ ಕೆಲವು ಜಾಗಗಳಿಗೆ ಹೋಗಿ ಬಂದಿದ್ದೀನಿ. ಹಾಗಾಗಿ ಕೈಲಾಸ ಮಾನಸಪ್ಪ ಜಾತ್ರೆ ಅಂತ ಹೇಳ್ತೀವಿ. ಏನೋ ಇಂಡಿಯಾ ದೇಶದಿಂದ ಹೋಗೋರಲ್ಲ, ಅಮರನಾಥ್ ಹೋಗ್ತಾರೆ, ಕೈಲಾಸ ಮಾನಸ ಇದಕ್ಕೆ ಯಾತ್ರೆ ಹೋಗ್ತಾರೆ. ಏನಾಯಿತು, ಕೈಲಾಸ ದೇವಸ್ಥಾನಕ್ಕೆ ಹೋಗಿ ನೋಡೋಣ ಅನ್ನಿಸ್ತು. ಕೈಲಾಸ ದೇವಸ್ಥಾನ ಎಲ್ಲಿದೆ ಅಂತಂದರೆ, ಬನ್ನಿ ನಾವು ಅದರ ಗುರ್ತು ಹೇಳ್ತೀವಿ. ನಾನು ಮೈಸೂರಿಂದ ಹೊರಟೆ. ಮೈಸೂರಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಕ್ಕಂಥ ಟ್ರೈನ್ನ ಹಿಡ್ಕೊಂಡು ಜಲಗಾಂವಲ್ಲಿ ಇಳಿದೆ. ಜಲಗಾಂವ್ ಅಂತ ಇದು ಒಂದು ಪ್ರದೇಶ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನೋಡಿ, ಬೌದ್ಧರು ಗುಹೆಗಳು ಮಾಡಿದ್ದಾರೆ. ಹಾರ್ಸ್ ಶೂ ಥರ ಇದೆ. ಅದು ಏನು ಕೈಲಾಸ ಇದು ಅಜಂತ ಎಲ್ಲೋರ ಗುಹೆಗಳು ಅಂತ ಕರಿತೀವಿ, ಗುಹೆಗಳು ಅಂತ ಕರಿತೀವಿ. ಆ ಗುಹೆಗಳು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಸುಮಾರು 200-300,000 ಜನ ಕೂತ್ಕೋಬೋದು, ಅಷ್ಟು ದೊಡ್ಡದಿದೆ. ಆ ಇಡೀ ಏರಿಯಾ ಬಂದ್ಬಿಟ್ಟು ಹಾರ್ಸ್ ಶೋ ಅಂದರೆ ಕುದುರೆಯಲ್ಲಿ ಆಡೋ ಥರ ಕಾಣುತ್ತೆ ನೋಡಿದ್ರೆ. ಅಲ್ಲಿ ಹೋಗಿ ನೋಡಿದಾಗ ಅದನ್ನು ಮುಂದಕ್ಕೆ ಹೋದರೆ ಎಲ್ಲೋರ ಸಿಗುತ್ತೆ. ಎಲ್ಲೋರದಿಂದ ಮುಂದಕ್ಕೆ ಹೋದರೆ ಔರಂಗಾಬಾದ್ ಸಿಗುತ್ತೆ. ಔರಂಗಾಬಾದ್ ಜಿಲ್ಲೆ ಒಳಗೆ ಶಿರ್ಡಿ ಇದೆ. ಇದು ನಾವು ಶಿರ್ಡಿಗೆ ಹೋಗಬೇಕಾಗಿದ್ದು. ಅಲ್ಲಿಂದ ಮುಂದಕ್ಕೆ ಹೋದರೆ ಶನಿ ಸಿಂಗಾಪುರ ಸಿಗುತ್ತೆ. ಶನಿ ಸಿಂಗಾಪುರದಲ್ಲಿ ನೋಡಿ, ಹೋಟ್ಲಲ್ಲಿ ಇದ್ವಿ ನಾವು. ಅದು ಏನಪ್ಪ ವಿಚಿತ್ರ ಅಂತಂದರೆ, ಅಲ್ಲಿ ಯಾವುದೇ ಹೋಟ್ಲಿಗೆ ಹೋದರೆ ನೀವು ಬೀಗ ಕೊಡೋದಿಲ್ಲ. ಅಲ್ಲಿ ಬೀಗ ಇಲ್ಲ. ಅಲ್ಲಿ ಏನು ಅಂತಂದರೆ ಎಲ್ಲ ಕಳ್ತನ ಆಗಲ್ವಂತೆ. ನಾವು ದುಡ್ಡು ತೊಗೊಂಡು ಹೋಗಿದ್ವಿ, ಕಿಟ್ ಬ್ಯಾಗ್ಗಳು ತೊಗೊಂಡು ಹೋಗಿದ್ವಿ. ನಮ್ಗೆ ಹೆದರಿಕೆ, ಇಟ್ಟು ಹೋಗೋದು ಹೆಂಗೆ ಅಂತ ಅಂದ್ಬಿಡು. ಫಸ್ಟ್ ಫ್ಲೋರ್ಲಿದ್ವಿ. ಅಲ್ಲಿ ಬಿಸಿನೀರು ಕೊಡೋರು ಇದರಲ್ಲಿ ಬಕೆಟಲ್ಲಿ. ಏನೋ ಸ್ವಲ್ಪ ಸ್ನಾನ ಇದಾಗಲಿಲ್ಲ, ಸಾಕಷ್ಟು ಇದಾಗಲಿಲ್ಲ. ನಮಗೊಂದು 4-5 ಬಕೆಟ್ ಬಿಸಿನೀರು ಬೇಕು. ಒಂದೇ ಬಕೆಟ್ ಬಿಸಿನೀರು ಕೊಟ್ಟರು. ಬಟ್ ಸ್ನಾನ ಅಂತ ಶಾಸ್ತ್ರಕ್ಕೆ ಮಾಡಿದ್ವಿ. ಏನು ಅಂದರೆ ಅಲ್ಲಿ ಯಾವುದೇ ಮನೆಗಳು, ಶನಿ ಸಿಂಗಾಪುರದಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ಬೀಗ ಹಾಕೋದಿಲ್ಲ. ಜ್ಞಾಪಕದಲ್ಲಿ ಇಟ್ಕೋಬೇಕು. ರಾತ್ರಿ ನಾವು ಚಿಲ್ಕ ಹಾಕೋಬೋದು ಪ್ರೈವೇಸಿ ಬೇಕು ಅಂತಂದರೆ. ಅದು ಬಿಟ್ಬಿಟ್ರೆ ಹಗಲೊತ್ತಲ್ಲಿ ಎಲ್ಲೂ ಬೀಗ ಹಾಕೋದಿಲ್ಲ. ಈ ಥರ ಬಂದಾಗ ನೋಡಿ, ಕೈಲಾಸ ಟೆಂಪಲ್ ಬಗ್ಗೆ ಮಾತಾಡಬೇಕು ಅಂತ ಶುರು ಮಾಡಿದ್ದು. ಹಿಂದಕ್ಕೆ ಬಂದರೆ ಶಿರ್ಡಿಯಿಂದ ನಾವು ಹಿಂದಕ್ಕೆ ಬಂದರೆ ಎಲ್ಲೋರ, ಔರಂಗಾಬಾದ್ ಎಲ್ಲೋರ ಸಿಗುತ್ತೆ. ಎಲ್ಲೋರದಲ್ಲಿ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನದ ಅದ್ಭುತ ಏನು ಅಂತಂದರೆ ನೋಡಿ, ಸಾಮಾನ್ಯವಾಗಿ ನಾವು ಈಗ ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಫಸ್ಟ್ ಬಲವಾದ ಫೌಂಡೇಶನ್ ಹಾಕ್ತೀವಿ. ಅದ್ರ ಮೇಲೆ ಇಟ್ಟಿಗೆಯಿಂದ ಗೋಡೆಗಳನ್ನ ಕಟ್ತೀವಿ. ಅದ್ರ ಮೇಲೆ RCC ಹಾಕ್ತೀವಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ದುಬೈನಲ್ಲಿ ಹೋಗೋದು ಬುರ್ಜ್ ಖಲೀಫಾ ಸುಮಾರು 1 ಕಿಲೋಮೀಟ್ರ್ ಉದ್ದ ಇದೆ. ಅದು ಬುರ್ಜ್ ಖಲೀಫಾ ಈಗೇನೋ ಶಾಂಘಾಯಿನಲ್ಲಿ ಚೈನಾದವ್ರು ಮಾಡ್ತೀಯಾರಂತೆ. ಅದು ಬುರ್ಜ್ ಖಲೀಫಾಗಿಂತ ದೊಡ್ಡದಿದೆಯಂತ ಇರಲಿ, ಅದು ಕಾಂಪಿಟೇಷನ್ನು ಇರುತ್ತೆ. ಏನು ಅಂತಂದರೆ, ಈ ಎಲ್ಲೋರದಲ್ಲಿ ಬಂದರೆ ಶಿವನ ದೇವಸ್ಥಾನ ಆಗಿದ್ದು. ಫಸ್ಟ್ ಗೋಪುರವನ್ನು ಕಟ್ಟಿದ್ರಂತೆ, ಲಾಸ್ಟಲ್ಲಿ ಫೌಂಡೇಶನ್ ಕಟ್ಟಿದ್ರಂತೆ. ಇದು ನೋಡಿ, ಪ್ರಪಂಚದಲ್ಲೇ ಈ ಥರ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಈ ಥರ ಒಂದು ದೇವಸ್ಥಾನ ಕಟ್ಟಿದ್ದಾನೆ ಅಂತಂದರೆ ಪ್ರತಿಯೊಬ್ಬ ಹಿಂದೂನು ಅತಿ ಪ್ರಮುಖವಾಗಿ ನೋಡಬೇಕಾದಂಥ ಜಾಗ ಎಲ್ಲೋರದಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನ. ಆ ಲೈನ್ನಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ, ಬೇಕಾದಷ್ಟು ಗುಹೆಗಳ ಥರ ಮಾಡಿ ದೇವಸ್ಥಾನಗಳು ಕಟ್ಟಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ದೇವಸ್ಥಾನ ಕಟ್ಟಿದ್ದಾರೆ ಅಂತಂದರೆ ಸುಮಾರು 300-400 ವರ್ಷಗಳ ಹಿಂದೆ ಫಸ್ಟ್ ಗೋಪುರವನ್ನು ಕಟ್ಟಿದ್ದಾರೆ. ಗೋಪುರದಲ್ಲಿ ಮೇಲ್ಭಾಗವನ್ನು ಕಟ್ಟಿದ್ದಾರೆ. ಅದು ಕಟ್ತಾ ಕಲ್ಲಲ್ಲಿ ಕೊರಿತಾ ಬಂದಾಗ ಲಾಸ್ಟಲ್ಲಿ ಫೌಂಡೇಶನ್ ಆಗಿದೆ. ಅಲ್ಲಿ ಶಿವನ ಮೂರ್ತಿಯನ್ನು ಕೆತ್ತಿದ್ದಾರೆ. ಶಿವನ ಮೂರ್ತಿಯನ್ನು ಕೆತ್ತಿದಾಗ ಮುಘಲರು ಏನು ಮಾಡಿದ್ರು, ಸಾವಿರ ಸಂಸ್ಕೃತಿಯನ್ನು ಎಲ್ಲರ ಮೇಲೆ ಹೇರ್ತಾ ಬಂದರೆ ಆಕ್ರಮಣಕಾರಿಗಳಾಗಿದ್ದರು. ಅವರೇನು ಮಾಡಿದ್ರು, ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ್ರು. ಹಿಂದೂ ಅಂತ ಏನು ಬರುತ್ತೆ ಎಲ್ಲ ಒಂದು ಚೂರು ಇದು ಕುರುಹು ಸಿಗದಾಗೆ ಎಲ್ಲವನ್ನೂ ನಾಶ ಮಾಡ್ತಾ ಬಂದರು. ಹಾಗೆ ನಾಶ ಮಾಡ್ತಾ ಬಂದಾಗ ನೋಡಿ, ಶಿವನ ದೇವಸ್ಥಾನವನ್ನು ನಾಶ ಮಾಡೋದಕ್ಕೆ ಬರ್ತಾರೆ. ಶಿವನ ದೇವಸ್ಥಾನವನ್ನು ನಾಶ ಮಾಡೋಕ್ಕೆ ಬರ್ತಾರೆ ಅಂತಂದರೆ, ಯಾರು ಬೇರೆ ಚೈನಾದಿಂದನೋ ಅಥವಾ ಇರಾನಿಂದನೋ ಅಥವಾ ಸೌದಿ ಅರೇಬಿಯಾದಿಂದನೋ ಅಥವಾ ದುಬೈನಿಂದನೋ ಬಂದಿರತಕ್ಕಂಥ ಮುಸಲ್ಮಾನ್ ಸೈನಿಕರಲ್ಲ. ಇವರು ನಮ್ಮ ದೇಶದ ಸೈನಿಕರೇ. ಅದರಲ್ಲೂ ಮುಖ್ಯವಾಗಿ ರಜಪೂತರು ಏನಿದ್ರು, ಕೆಲವರು ಹೋರಾಡಿ ಸತ್ತರು. ಇನ್ನು ಕೆಲವರು ಅಕ್ಬರ್ನ ಸಂಸ್ಥಾನದಲ್ಲಿರ್ಬೋದು, ಗಜನಿ ಮೊಹಮ್ಮದ್ ಇರ್ಬೋದು, ಔರಂಗಜೇಬನ ಕಾಲದಲ್ಲಿ ಅವರೇನು ಮಾಡಿದ್ರು, ಸೇನಾಧಿಪತಿಗಳಾಗಿ ಸೇರಿಕೊಂಡ್ರು.
ಸೈನಿಕರಾಗಿ ಸೇರಿಕೊಂಡ್ರು. ಅಂಥ ಬಂದಿರತಕ್ಕಂಥ ಸೈನ್ಯದ ಒಂದು ತುಕಡಿ ಎಲ್ಲೋರಾಗಿ ಬಂತು. ಎಲ್ಲೋರಾಗಿ ಬಂದು ಈ ದೇವಸ್ಥಾನವನ್ನು ನಾಶ ಮಾಡ್ತಕ್ಕಂಥ ಹೊಣೆ ಜವಾಬ್ದಾರಿಯನ್ನು ಈ ತುಕಡಿಗೆ ವಹಿಸಿದರು. ಅನೇಕ 1000 ಜನ ಸೈನಿಕರು 1 ವರ್ಷಗಳ ಕಾಲ ನಾಶ ಮಾಡದಂತೆ ಆಗಲಿಲ್ಲವಂತೆ. ಯಾಕೆಂದರೆ ಬರೀ ಕಲ್ಲಲ್ಲಾಗಿರ್ತಕ್ಕಂಥ ದೇವಸ್ಥಾನ ಏನಾಗಿ ಇವಾಗಲೂ ಸಹ ನಾವು ಭಗ್ನವಾಗಿರ್ತಕ್ಕಂಥ ಅಥವಾ ಅರ್ಧಂಬರ್ಧ ಹಾಳು ಮಾಡಿರ್ತಕ್ಕಂಥ ಶಿವನ ದೇವಸ್ಥಾನವನ್ನು ನೋಡ್ಬೋದು. ಅಲ್ಲಿ ಏನಾಗುತ್ತೆ ನೋಡ್ತಾ ಹೋದಾಗ ಹೇಗೆ ನಾವು ಹಿಂದೂಗಳು ತುಂಬ ಸಾಫ್ಟಾಗಿದ್ವಿ. ತುಂಬ ಸಾಫ್ಟಾಗಿದ್ದರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಪ್ರಪಂಚದಲ್ಲಿ ನೋಡಿ ಹಿಂದಿ ಒಳಗೆ ಒಂದು ಗಾದೆ ಹೇಳುತ್ತೆ, ಜಿಸ್ಕಿ ಲಾಟಿ ಉಸ್ಕಿ ಬೈನ್ಸ್ ಅಂತ. ಅಂದರೆ ಯಾರ್ದು ಓರಿಟ್ಕೊಂಡಿರ್ತಾನೆ ಅವನು ಎಮ್ಮೆ ಯಜಮಾನ ಅಂತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಕೋಲು ಅಂದರೆ ಇಲ್ಲಿ ಕತ್ತಿ ಇಟ್ಕೋಬೇಕು. ಯಾರೇ ಬ್ರಾಹ್ಮಣರಿರಲಿ, ಬ್ರಾಹ್ಮಣರು ಎಷ್ಟು ಪರಾಕ್ರಮಶಾಲಿಗಳಾಗಿದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಟ್ಟು ಮುಂದುವರಿಸ್ತೀನಿ ನೋಡಿ. ಮಹಾರಾಷ್ಟ್ರದಲ್ಲಿ ಪೂನಾ ಅಂತ ಇದೆ. ಪೂನಾದಲ್ಲಿ ಗಣಪತಿ ದೇವಸ್ಥಾನ ಭಾಳ ಫೇಮಸ್ಸು. ಅದಲ್ಲದೆ ಶನಿವಾರ ವಾಡೆ ಅಂದರೆ ಮನೆ, ಶನಿವಾರ ವಾಡೆ ಅಂತಿದೆ. ಎಲ್ಲರೂ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಇರೋದು. ಮತ್ತು ಶಿವಾಜಿ ಮಹಾರಾಜರದು ಮುಂದುಗಡೆ ಲಾಲ್ ಮಹಲ್ ಅಂತ ಅಂದ್ಬಿಟ್ಟು ಅದ್ರ ಮುಂದುಗಡೆ ಒಂದು ಅರಮನೆ ಇದೆ. ಶಿವಾಜಿ ಅಲ್ಲೂ ಇದ್ದಂತೆ. ಅವನಿಗೆ ಸ್ಪಿರಿಟ್ ತುಂಬಿದವರು ಈ ಪೇಶ್ವೆಗಳಂತೆ. ಇದ್ರ ಬಗ್ಗೆನೇ ಕೇಳ್ತೀವಿ. ಏನಾಗುತ್ತೆ ಶನಿವಾರ ವಾಡೆ ಅಂತಂದರೆ ಅದನ್ನು ಕಟ್ಟಿದವರು ಅಲ್ಲಿ ಅನೇಕ ವರ್ಷಗಳ ಕಾಲ ಇದ್ದವರು, ಅಲ್ಲಿ ರಾಜನ ಸಂಸ್ಥಾನವನ್ನು ಸ್ಥಾಪಿಸಿದವರು ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ ಅನ್ನೋದು ನಾವು ಕೇಳಿದ್ವಿ. ಇವರು ಬ್ರಾಹ್ಮಣರಾದರೂ ಏನಾಗುತ್ತೆ ಬಹಳ ಬುದ್ಧಿವಂತರಿದ್ದರು, ಬಹಳ ಪರಾಕ್ರಮಿಗಳಿದ್ದರು. ಅನೇಕ ಸಿನಿಮಾಗಳು ಬಂದಿದೆ. ಏನು ಅಂತ ಇತ್ತೀಚೆಗೆ ಸಹ ರಣಬೀರ್ ಕಪೂರ್ ಮತ್ತು ಇನ್ಯಾರು ಮಾಡಿರೋ ಸಿನಿಮಾ ನೋಡಿದ್ವಿ. ಅವನು ಮುಸಲ್ಮಾನರು ಹೆಂಗಸನ ಮದುವೆ ಆಗ್ತಾನೆ ಪ್ರೀತಿಸ್ಬಿಟ್ಟು. ಅವನೇನು ಮಾಡ್ತಾನೆ, ಯುದ್ಧ ಮಾಡ್ತಾ ಮಾಡ್ತಾ ಗೆದ್ಕೊಂಡು ಹೋಗ್ತಾ ಇರಾನಿನ ಭಾಗಗಳನ್ನು ಗೆದ್ಕೊಳ್ತಾನೆ. ಇರಾನು ಸಹ ಒಂದಾನೊಂದು ಕಾಲದಲ್ಲಿ ನೋಡಿ ಅದು ಹಿಂದೂಸ್ತಾನವಾಗಿತ್ತು. ಈ ಕಡೆ ಇರಾನ್ ಹಿಂದೂಸ್ತಾನದ ಪಾರ್ಟ್ ಆಗಿದ್ದರೆ ಪೂರ್ವ ಭಾಗದಲ್ಲಿ ಬ್ಯಾಂಕಾಕ್ ಅಂತೀವಿ, ಥಾಯ್ಲ್ಯಾಂಡ್ ಅಂತೀವಿ, ಅದು ಸಹ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನದ ಭಾಗವಾಗಿತ್ತು. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ಏನು ಮಾಡೋದು, ವ್ಯವಸ್ಥಿತವಾಗಿ ನಾಶ ಮಾಡಿದವರು ಬ್ರಿಟಿಷರು ಅಂತ ಬಂದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತಂತೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತಂತೆ, ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತಂತೆ. ಹೀಗೆಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳು ಏನಾಯಿತು ನಮ್ಮನ್ನು ಆಳಬೇಕು. ಅನೇಕ ರಾಜರು ಇಲ್ಲಿ ಆಕ್ರಮಣ ಮಾಡಿದವರು ಏನು ಮಾಡಿದ್ರು, ಇಡೀ ಪ್ರಪಂಚದಲ್ಲಿ ಕಾಗದದ ನೋಟುಗಳು ಬೆಲೆ ಬಾಳ್ತಿದ್ವು. ಕಾಗದದ ನೋಟುಗಳು ಬೆಲೆ ಇರಲಿಲ್ಲ ನಮ್ಮ ಇಂಡಿಯಾ ದೇಶದಲ್ಲಿ. 1900ನೇ ಇಸ್ವಿವರೆಗೂ ಸಹ ನಾವು ಕಾಗದದ ನೋಟುಗಳನ್ನ ಚಲಾವಣೆಯಲ್ಲಿ ಇರಲಿಲ್ಲ. ಚಿನ್ನದ ನಾಣ್ಯಗಳನ್ನ ಉಪಯೋಗಿಸ್ತಿದ್ವಿ. ಇಂಥ ಚಿನ್ನದ ನಾಣ್ಯಗಳನ್ನು ಹಡಗಿನಲ್ಲಿ ತುಂಬ್ಕೊಂಡು ಹೋಗ್ತಿದ್ರಂತೆ. ಹಡಗಿನಲ್ಲಿ ತುಂಬ್ಕೊಂಡು ಹೋಗಿ ಅವರೇನು ಮಾಡ್ತಿದ್ರು, ವ್ಯಾಪಾರ ಕೊಡ್ತಕ್ಕಂಥ ಸರ್ಕಾರ ಬೇರೆ, ವ್ಯಾಪಾರಿಗಳು ಶ್ರೀಮಂತರಾಗ್ಬಿಟ್ರು. ಇದು ಬಹಳ ದೊಡ್ಡ ಸಮಸ್ಯೆ ಆಯಿತು. ಏನು ನಾವು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ವ್ಯಾಪಾರಿಗಳು ನಮಗಿಂತ ಶ್ರೀಮಂತರಾಗ್ಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಎಲ್ಲರೂ ಆಕ್ರಮಣ ಮಾಡೋದಕ್ಕೆ ಬಂದರು. ಆಕ್ರಮಣ ಮಾಡುತ್ತಂತಂದರೆ ನಾವು ಫ್ರೆಂಡ್ಲಿಯಾಗಿದ್ದುಕೊಂಡು ನಮ್ಮ ದೇಶದ ನಮ್ಮ ಜೋಬಲ್ಲಿ ಇರ್ತಕ್ಕಂಥ ದುಡ್ಡನ್ನೆಲ್ಲ ಅವ್ರ ಜೋಬಲ್ಲಿ ತಗೊಂಡೋದು. ಹೀಗೆ ಬ್ರಿಟಿಷರು 9 ಹಡಗುಗಳಲ್ಲಿ ಬ್ರಿಟಿಷಿನ ವ್ಯಾಪಾರಿಗಳು, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 9 ಹಡಗುಗಳಲ್ಲಿ ಚಿನ್ನದ ನಾಣ್ಯವನ್ನು ತಗೊಂಡು ಹೋದರಂತೆ. ಅದು ಸಿಗಾಕೊಂಡು ಬ್ರಿಟಿಷ್ ಸರ್ಕಾರ ಏನಾಯಿತು ತನ್ನ ಕೈಯಲ್ಲಿ ಅಧಿಕಾರ ತಗೊಂಡಂತೆ. ಸಿರಾಜುದ್ದೌಲಾ ಅಂತ ಅಂದ್ಬಿಟ್ಟು ನೋಡಿ, ಯಾರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಂದರು ಅವರು ಫಸ್ಟ್ ಬಂದಿದ್ದು ಕಲ್ಕತ್ತಾದಕ್ಕೆ. ಕಲ್ಕತ್ತಾ ಅನ್ನೋದು ಹೆಸರೇ ಇರಲಿಲ್ಲ, ಮುರ್ಷಿದಾಬಾದ್ ಅಂತ ಇತ್ತು. ಮುರ್ಷಿದಾಬಾದು ಒಂದು ರಾಜಧಾನಿಯಾಗಿ ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ವ್ಯಾಪಾರದ ಕೇಂದ್ರವಾಗಿತ್ತು. ಇದೇನಾಯಿತು, ಮುರ್ಷಿದಾಬಾದಲ್ಲಿ ಎಲ್ಲರೂ ಸೇರ್ಕೋತಾ ಬಂದರು. ಇದು ಬಹಳ ದೊಡ್ಡ ಇದಾಯ್ತು. ಸಿರಾಜುದ್ದೌಲಾ ಏನು ಮಾಡ್ತಾನೆ, ಅವನು ರಾಜಧಾನಿ ಮಾಡ್ಕೊಳ್ತಾನೆ. ಆ ಅವನು ಏನು ಮಾಡ್ತಾನೆ, ಎಲ್ಲರಿಗೂ ಪರ್ಮಿಷನ್ ಕೊಡ್ತಾನೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಬ್ರಿಟಿಷರು ಎಲ್ಲರಿಗಿಂತ ಬುದ್ಧಿವಂತರು ಮತ್ತು ಪರಾಕ್ರಮಶಾಲಿಗಳು. ಹಾಗಾಗಿ ಏನಾಯಿತು, ಇವರೆಲ್ಲ ಕಾಲಕ್ರಮೇಣ ಎಲ್ಲರೂ ಓಡಿಸ್ಬಿಟ್ಟು ಬ್ರಿಟಿಷರು ಇಂಡಿಯಾ ದೇಶವನ್ನು ರೂಲ್ ಮಾಡ್ತಾರೆ. ಇದು ಹಿಸ್ಟ್ರಿ. ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ ಮಾಡಿದ್ರಿಂದ ಏನಾಯಿತು, ಸಿರಾಜುದ್ದೌಲಾ 1757 ಅಂತೆಲ್ಲ ಕೇಳಿದ್ದು ನೆನಪು. ಅದೇನಾಗುತ್ತೆ, ಅವನ ಕ್ಯಾಪಿಟಲ್ ಆಗಿರುತ್ತೆ.
250-300 ವರ್ಷಗಳ ನಂತರ 1950 ಅದನ್ನು ಅಂದಾಜಾಗಿ ತೊಗೊಂಡ್ರೆ 2050 ಅಂತ ತೊಗೊಂಡ್ರೆ 1600-1700 ವರ್ಷಗಳ ನಂತರ ಇವಾಗಲೂ ಸಹ ಅದೇ ಸಂಸ್ಕೃತಿ ಅದೇ ಚಾಳಿ ಮುಂದುವರಿತಾ ಬಂದಿದೆ. ನಮ್ಮ ಮೇಲೆ ಆಕ್ರಮಣ ಆಗ್ತಾಯಿದೆ, ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ. ಈಗ ದಬ್ಬಾಳಿಕೆ ಮಾಡ್ತಿರೋರು ನೋಡಿ, ಹಿಂದಿನ ಕಾಲದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಈಗ ಆಕ್ರಮಣ ಮಾಡ್ತಿರೋರು ಮಮತಾ ಬ್ಯಾನರ್ಜಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಅಥವಾ ಕಾಂಗ್ರೆಸ್ ಇರ್ಬೋದು. ಇವ್ರನ್ನೆಲ್ಲ ಒಟ್ಟುಗೂಡ್ಸೋದಕ್ಕೆ ಒಂದು ಅಂಟು ಬೇಕು. ಅಂಟಿನ ಸಹ ಕೆಲಸ ಮಾಡ್ತಕ್ಕಂಥ ಪಪ್ಪು ಅಂತ ಹೇಳ್ತೀವಿ. ಭಾಳ ವೀಕಾಗಿ ಹೋಗಿದ್ದಾರೆ ಅವರು. ಅವ್ರು ಇನ್ನೇನು ಮತ್ತೆ ಭಾರತದ ಪ್ರಧಾನಮಂತ್ರಿ ಆಗೋದಿಲ್ಲ. ನರೇಂದ್ರ ಮೋದಿ ಅವರು ಭಾಳ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವರಾದ ನಂತರ ಯೋಗಿ ಆದಿತ್ಯನಾಥ್ ಅವರು ಭಾರತದ ಪ್ರಧಾನಮಂತ್ರಿ. ಹಾಗಾಗಿ ಕಾಂಗ್ರೆಸ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯಿಂದ ಹೊರಟೋಗುತ್ತೆ. ಏನಾಗುತ್ತೆ, ನಮ್ಮದೇ ದೇಶದ ಪ್ರಜೆಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಡೆಮಾಕ್ರಸಿಗೆ ನಿಜವಾದ ಅರ್ಥ ಬರ್ತಾಯಿದೆ. ಈ ಥರ ಬರ್ತಿರೋದ್ರಿಂದ ಏನಾಗಿದೆ, ನಾವು ಮುರ್ಷಿದಾಬಾದಲ್ಲಿ ಇವಾಗಲೂ ಸಹ ಅನೇಕ ಸಾವಿರ ಹಿಂದೂಗಳು ನಿರಾಶ್ರಿತರಾದಂತೆ, ಹಿಂದೆ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಂತೆ, ಮನೆಗಳಿಗೆ ಬೆಂಕಿ ಹಚ್ಚಿದ್ರಂತೆ, ಮನೆಗಳನ್ನ ಲೂಟಿ ಹೊಡೆದಂತೆ, ಅವರೆಲ್ಲ ನಿರಾಶ್ರಿತರಾಗಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಆಶ್ರಯ ಪಡೆದಿದ್ದಾರಂತೆ. ಈ 1980ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕಾಶ್ಮೀರದಲ್ಲಿ ಆ ಥರ ಆಗ್ತಿತ್ತಂತೆ. ನಾವೆಲ್ಲ ಸುಮ್ಮನೆ ಕೂತ್ವಿ. ಯಾಕೆಂದರೆ ವಿಷಯ ಹೊರಗೆ ಬರಲೇ ಇಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದ್ರಿಂದ ಮತ್ತು ಇಂಥ ವಿಷಯಗಳು ಹೊರಗೆ ಬರ್ತಾಯಿದೆ. ನಾವು ಈಗಲಾದರೂ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ನಾವು. ಅದಿರಲಿ, ಅದು ಸಮಕಾಲೀನರಲ್ಲಿ ಸಮಮಾನಸಕರಲ್ಲಿ ಮಾತ್ರ ಇದು ನಡೆಯುತ್ತೆ. ಯಾರು ಕೋಲ್ ಹಿಡ್ಕೊಂಬರ್ತಾರೆ ಅವ್ರಿಗೆ ನಾವು ಶಾಂತಿ ಅಂತ ಹೇಳೋದು ಬೇಕಿಲ್ಲ. ನಾವು ಬ್ರಾಹ್ಮಣರು ಯಾರಿದ್ದೀವಿ, ನಾವು ಕತ್ತಿನ ಇಟ್ಕೋಬೇಕು. ಕತ್ತಿನ ಇಟ್ಕೊಂಡು ಯುದ್ಧ ಮಾಡ್ತಕ್ಕಂಥ ಎಲ್ಲ ಆಯಾಮಗಳನ್ನ ಕಲಿಬೇಕು. ನಮ್ಮ ಮೇಲೆ ಯಾರು ಯುದ್ಧ ಮಾಡೋಕ್ಕೆ ಬರ್ತಾರೆ ಯುದ್ಧದಲ್ಲೇ ಸೋಲಿಸ್ಬೇಕು. ನಾವು ಬುದ್ಧಿವಾದ ಹೇಳಿ ಅವ್ರು ಯುದ್ಧ ಮಾಡಬಾರ್ದು, ಮಾನವ ಜನ ತೊಂದರೆ ಆಗತ್ತೆ ಅಂತ ಹೇಳಿದ್ರೆ ಅದನ್ನು ಕೇಳೋ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೆ ಬೇಕಾಗಿರೋದು ದುಡ್ಡು ಮತ್ತು ಹೆಣ್ಣು. ಆ ದೃಷ್ಟಿಯಿಂದ ನಾವು ಸಶಕ್ತರಾಗಬೇಕು. ಸಶಕ್ತರಾಗಬೇಕು ಅಂತಂದರೆ ನೋಡಿ, ವಿದ್ಯಾವಂತರಾಗಬೇಕು, ಶಕ್ತಿವಂತರಾಗಬೇಕು. ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಬೇಕು ಅಂದರೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋದಕ್ಕೆ ರೆಡಿಯಾಗಿರಬೇಕು. ನಮಗಾಗಲೇ 1700, 1800, 1600 ಇಷ್ಟದಲ್ಲಿ ಪೇಶ್ವೆಗಳು ಮಾರ್ಗದರ್ಶನ ಮಾಡಿದ್ದಾರೆ. ಇರಾನ್ವರೆಗೂ ಗೆದ್ದಿದ್ವಂತೆ, ಥಾಯ್ಲೆಂಡ್ವರೆಗೂ ಗೆದ್ದಿದ್ವಂತೆ. ಇದನ್ನು ಜ್ಞಾಪಕ ಇಟ್ಕೊಂಡು ಯಾರೇ ಬ್ರಾಹ್ಮಣರಾಗಿರಲಿ, ಯಾರೇ ಇದಾಗಿರಲಿ, ನಾವು ಯುದ್ಧ ಮಾಡ್ತಕ್ಕಂಥ ಇವುಗಳನ್ನ ಪ್ರೋತ್ಸಾಹಿಸಬೇಕು. ಆ ಕಲೆಗೂ ಪ್ರೋತ್ಸಾಹ ನೀಡಬೇಕು, ಅದನ್ನು ಕಲಿಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.